Hello guys, welcome back to my YouTube channel. ಎಸ್ ಒನ್ಸ್ ಅಗೇನ್ ವೆಲ್ಕಮ್ ಗೈಸ್. ಇವತ್ತಿನ ವಿಡಿಯೋ ಏನಂತ ಹೇಳ್ಬಿಟ್ಟು ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ. ಮತ್ತು ಇನ್ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲಿಗೆ ನೀವು ಯೂಟ್ಯೂಬನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಾದಮೇಲೆ ನಿಮಗೆ ಯಾವ ಸಾಂಗನ್ನು ನೀವು ಲೋಫಿಯಾಗಿ ಕನ್ವರ್ಟ್ ಮಾಡಬೇಕು ನೋಡಿ, ಯಾವ ಸಾಂಗನ್ನು ನೀವು ಸ್ಲೋ ಆ್ಯಂಡ್ ರಿವರ್ಬಾಗಿ ಕನ್ವರ್ಟ್ ಮಾಡಬೇಕು ನೋಡಿ, ಆ ಸಾಂಗನ್ನು ನೀವು ಯೂಟ್ಯೂಬಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಡೌನ್ಲೋಡ್ ಮಾಡೋದು ಅಂತ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ನಾವು ಹೇಳೋ ಹಾಗಿಲ್ಲ, ಬಿಕಾಸ್ ಇಟ್ಸ್ ಯೂಟ್ಯೂಬ್ ರಿಸ್ಟ್ರಿಕ್ಷನ್ಸ್. ಹಾಗಾಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು, ಡೌನ್ಲೋಡ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಏನಂತಂದರೆ, ಈ ಆ್ಯಪ್ನ ಬಂದುಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಿಂದ. ನೆಕ್ಸ್ಟು ಈ ಥರ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನೀವು ಸಾಂಗ್ನ ಆ್ಯಡ್ ಮಾಡಬೇಕು. ನೀವು ಯಾವ ಸಾಂಗನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಯೂಟ್ಯೂಬಿಂದ, ಆ ಸಾಂಗನ್ನು ನೀವು ಇಲ್ಲಿ ಇದರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಬಂದುಬಿಟ್ಟು ಒಂದು ತುಳು ಸಾಂಗ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದನ್ನು ಬಂದುಬಿಟ್ಟು ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಸಾಂಗ್ ಬಂದುಬಿಟ್ಟು ಇಲ್ಲಿ ಲೋಫಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಶೋ ಆಗುತ್ತೆ. ಆ ಸಾಂಗ್ ಬಂದುಬಿಟ್ಟು ಲೋಫಿಯಾಗಿ ಕನ್ವರ್ಟ್ ಆಗಿಬಿಟ್ಟು ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ, ಡೌನ್ಲೋಡ್ ಅಂತ ಹೇಳಿಬಿಟ್ಟು. ಸೊ ನೀವು ಡೌನ್ಲೋಡ್ ಮಾಡ್ತಾ ಇರಬೇಕಾದ್ರೆ ಒಂದು ಆ್ಯಡ್ಸ್ ಬರುತ್ತೆ, ಅದನ್ನ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಒಂದು ಆ್ಯಡ್ಸ್ ಬರುತ್ತೆ, ವಾಚ್ ಅಂತ ಅಲ್ಲಿ ಬರುತ್ತೆ. ನೀವು ಆ ಆ್ಯಡ್ಸ್ನ ಬಂದುಬಿಟ್ಟು ನೀವು ವಾಚ್ ಮಾಡಲೇಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಆ ಆ್ಯಡ್ಸ್ನ ನೀವು ವಾಚ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಸಾಂಗ್ ಬಂದುಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ನೆಕ್ಸ್ಟ್ ನೀವು ಇಮೇಜ್ ಸರ್ಚ್ ಮ್ಯಾನ್ ಅಂತ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಇದರಲ್ಲಿ ನೀವು ನಿಮಗೆ ಯಾವ ಫೋಟೋ ಬೇಕಲ್ವ, ಆ ಫೋಟೋನಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಕೊಡ್ಬೋದು. ನಾನು ಬಂದುಬಿಟ್ಟು ಇಲ್ಲಿ ಕಪಲ್ಸ್ ಫೋಟೋಸ್ ಅಂತ ಇದೆಯಲ್ವ, ಅದನ್ನು ನಾನು ಸರ್ಚ್ ಕೊಡ್ತೀನಿ. ಸರ್ಚ್ ಕೊಟ್ಬಿಟ್ಟು ನಾನು ಅದರಲ್ಲಿ ಒಂದು ಫೋಟೋನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಕೈನ್ ಮಾಸ್ಟರ್, ಅದೆಲ್ಲರೂ ಕೂಡ ಗೊತ್ತಿರೋಂಥ ಆ್ಯಪ್ ಬಂದುಬಿಟ್ಟು. ಇದು ನೆಕ್ಸ್ಟ್ ಬಂದುಬಿಟ್ಟು ನಾನು 16:9 ರೇಷಿಯೋ ಕೊಟ್ಬಿಟ್ಟು ಅದನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಕ್ರಿಯೇಟ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅದರಲ್ಲಿ ನೀವು ಯಾವ ಫೋಟೋ, ನಿಮ್ಗೆ ಯಾವ ಫೋಟೋ ಆದರೂ ಇದ್ರಲ್ಲಿ ಹಾಕ್ಬೋದು. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಲ್ವ, ಆ ಫೋಟೋ ಇವಾಗ ಇಂಪಾರ್ಟೆಂಟ್ ಆಗಲ್ಲ, ಇವಾಗ ಯೂಸ್ ಆಗಲ್ಲ. ನಿಮ್ಗೆ ಯಾವುದಾದ್ರೂ ಫೋಟೋ ಬೇಕು ಅಂತಂದರೆ ನೀವು ಹಾಕೋಬೋದು. ನಾನು ಬಂದುಬಿಟ್ಟು ಸುಮ್ಮನೆ ಅದೇ ಫೋಟೋನ ಹಾಕ್ಕೊಳ್ತೀನಿ, ಗೊತ್ತಾಯ್ತಾ. ನೆಕ್ಸ್ಟ್ ಫೋಟೋ ಆ್ಯಡ್ ಮಾಡಿದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಶೋ ಆಗುತ್ತೆ. ಇದನ್ನು ನೀವು ಸಾಂಗ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಲ್ವ, ನಿಮಗೆ ಎಷ್ಟು ಆ ಸಾಂಗ್ನ ನೀವು ಫುಲ್ಲಾಗಿ ನೀವು ಸ್ಲೋ ಆ್ಯಂಡ್ ರಿವರ್ಬಾಗಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಅಷ್ಟೂ ಮಾಡಿ. ಇನ್ ಕೇಸ್ ನಿಮಗೆ ಸ್ವಲ್ಪ ಸಾಕು ಅಂತಂದರೆ ನೀವು ಒಂದು 50 ಸೆಕೆಂಡ್ಸ್ ಸಾಕು ಅಂತಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ನೋಡಿ ಆ ಫೋಟೋನ. ನೆಕ್ಸ್ಟ್ ನೀವು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಅದರಲ್ಲಿ ಯಾವ ಮ್ಯೂಸಿಕ್ ಬೇಕಲ್ವ, ನೀವು ಸಾಂಗ್ ಯಾವ ಮ್ಯೂಸಿಕನ್ನು ನೀವು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ನಾನು ಲೋಫಿಯಾಗಿ ಕನ್ವರ್ಟ್ ಮಾಡಿರುವಂಥ ನನ್ನ ಸಾಂಗ್ ಇದೆಯಲ್ವ, ರಾಧೆ ಅಂತ ಒಂದು ಸಾಂಗ್ ಇದೆ, ನಾನು ಅದನ್ನು ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತೀನಿ. ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಡ್ ಆಗುತ್ತೆ. ಸೊ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ವಾಲ್ಯೂಮ್ ಎಷ್ಟು ಬೇಕು ನೋಡ್ಕೊಳ್ಳಿ. ನಂಗೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ಅನ್ನಿಸ್ತು, ಅದಕ್ಕೆ ನಾನು 122 ಸಮಥಿಂಗ್ ಏನೋ ಇಟ್ಟೆ. ನೆಕ್ಸ್ಟ್ ನೀವು ಅದ್ರ ಕೆಳಗಿರುವಂಥ ರಿವರ್ಬ್ ಮೇಲೆ ಕ್ಲಿಕ್ ಮಾಡಬೇಕು. ರಿವರ್ಬ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಇಲ್ಲಿ ಸ್ಪ್ರಿಂಗ್ ಆ್ಯಂಡ್ ರಿವರ್ಬ್ ಅಂತ ಲಾಸ್ಟಿಂದ ಸೆಕೆಂಡ್ ಒನ್ ಇದೆಯಲ್ಲ, ಅದನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ವಾಯ್ಸ್ ಚೇಂಜರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಗ್ರೌಲ್ ಅಂತ ಆಪ್ಷನ್ ಕಾಣ್ತಿದೆ ನೋಡಿ, ಕಾಣ್ತಿದೆ. ಸೊ ನಾನು ಆ ಗ್ರೌಲ್ ಅಂತ ಆಪ್ಷನ್ ಇದೆಯಲ್ವ, ಅದನ್ನು ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಅದನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಸಾಂಗ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನ ಡಂಪಿಂಗ್ ಅಂತ ಇದೆಯಲ್ಲ, ಡಂಪ್ ಮಾಡ್ತೀನಿ. ಡಂಪಿಂಗ್ ಕೊಟ್ಟಾದಮೇಲೆ ಅದೆಲ್ಲ ಕ್ಲಿಯರಾಗಿ ಕೇಳಿಸುತ್ತೆ ನಮಗೆ, ಅಂದರೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಸಾಲ್ವ್ ಆಗಿ ಹೋಗುತ್ತೆ. ಓಕೆನಾ, ನನಗಿವಾಗ ಎಲ್ಲ ರೆಡಿಯಾಗಿಬಿಟ್ಟಿದೆ ಸಾಂಗ್. ನಾನಿವಾಗ ಡೌನ್ಲೋಡ್ ಕೊಡ್ತೀನಿ. ಈ ವಿಡಿಯೋದಲ್ಲಿ ನಮಗೆ ಈ ವಿಡಿಯೋ ಕ್ಲಾರಿಟಿ ಅನ್ನೋವಂಥದ್ದು ಇಂಪಾರ್ಟೆಂಟ್ ಆಗಲ್ಲ. ಈ ವಿಡಿಯೋದಲ್ಲಿರುವಂಥ ಒಂದು ಆಡಿಯೋ ಮಾತ್ರ ನಮ್ಗೆ ಬೇಕಾಗಿರೋದು. ಹಾಗಾಗಿ ನಾವು ಲೋ ಕ್ವಾಲಿಟಿಯಲ್ಲಿ ವಿಡಿಯೋನ ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಡೌನ್ಲೋಡ್ ಆದಮೇಲೆ ನೀವು ಇನ್ಶಾಟ್ನ ಓಪನ್ ಮಾಡಬೇಕು. ಇನ್ಶಾಟ್ ಆ್ಯಪ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಓಪನ್ ಮಾಡಿಬಿಟ್ಟು ನೀವು ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಅದರಲ್ಲಿ ನೀವು ಆವಾಗ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರಲ್ಲ, ನಾನು ಬಂದುಬಿಟ್ಟು ಈ ಫೋಟೋನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ನನಗೆ ಈ ಫೋಟೋದಲ್ಲೇ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಓಕೆನಾ, ನಾನು ಇದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋದ್ರಿಂದಾಗಿ ನಾನು ಇದನ್ನು ಆ ಸಾಂಗ್ ಎಷ್ಟು ಬೇಕು ನೋಡಿ, ಆ ಸಾಂಗ್ ಎಷ್ಟು ಬರುತ್ತೆ, ನನಗೊಂದು 50 ಸೆಕೆಂಡ್ ಬರುತ್ತೆ ಆ ಸಾಂಗ್ ಬಂದುಬಿಟ್ಟು, ಅಷ್ಟು ನಾನು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಈ ಫೋಟೋನ. ನಿಮಗೇನಾದರೂ ಆ ಸಾಂಗ್ ಫುಲ್ಲು ಲೋಫಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಸೊ ನೀವು ಆ ಫೋಟೋನ ಬಂದುಬಿಟ್ಟು ನಿಮ್ಗೆ ಎಷ್ಟು ಅಂದರೆ ಫುಲ್ ಆ ಸಾಂಗ್ ಬಂದುಬಿಟ್ಟು 4 ಮಿನಿಟ್ಸ್ ಅಥವಾ 5 ಮಿನಿಟ್ಸು ಬರುತ್ತಲ್ವ, ಅಷ್ಟನ್ನು ನೀವು ಇಟ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಆವಾಗ ಕೈನ್ ಮಾಸ್ಟರಲ್ಲಿ ನಾವು ಒಂದು ವೀಡಿಯೋ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡಿದ್ವಲ್ಲ, ಅದರ ಆಡಿಯೋನ ತೆಗೆದುಬಿಟ್ಟು ಇಲ್ಲಿ ಹಾಕೋಣ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೈಲೈಟಾಗಿ ನಾನು ರಾಧೆ ಅಂತ ಹಾಕ್ತೀನಿ. ನಾನು ಫಾಂಟ್ ಬಂದುಬಿಟ್ಟು ಯಾವುದಾದ್ರು ಒಂದು ಚೆನ್ನಾಗಿರೋದು ಹಾಕ್ತೀನಿ. ಆ್ಯಂಡ್ ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಇದಕ್ಕೆ ಸ್ಪೇಸ್ ಕೊಟ್ಟ ಮೇಲೆ
ಕೊಟ್ಟರೆ ಇದನ್ನು ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಇದರ ಬಾರ್ಡರ್ಗೆ ನಾನು ಬ್ಲ್ಯಾಕ್ ಕಲರ್ನ ಕೊಡ್ತೀನಿ. ಕೊಟ್ಬಿಟ್ಟು ಅಂದರೆ ಇದು ಹೈಲೈಟಾಗಿ ಕಾಣುತ್ತಲ್ವ ನಮಗೆ, ಬಾರ್ಡರ್ಗೆ ನಾನು ಬ್ಲ್ಯಾಕ್ ಕಲರನ್ನು ಕೊಡ್ತೀನಿ. ಕೊಟ್ಟು ಡನ್ ಕೊಡ್ತೀನಿ. ನೆಕ್ಸ್ಟ್ ಆ ವಿಡಿಯೋ ಅನ್ನೋಂಥದ್ದು ಎಷ್ಟಿದೆ ನೋಡಿ, ಆ ಇಮೇಜ್ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕನೂ ಕೂಡ ಆ ಟೆಕ್ಸ್ಟ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ನಾವು. ನೋಡಿ ಈ ಥರ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಇನ್ನೊಂದು ಟೆಕ್ಸ್ಟ್ ಏನಂತಂದರೆ ಸ್ಲೋಡ್ ಆ್ಯಂಡ್ ರಿವರ್ಬ್ ಅಂತ. ಆ ಟೆಕ್ಸ್ಟ್ನು ಕೂಡ ನೀವು ಅದೇ ಥರ ಅಂದರೆ ಇದು ಸ್ಮಾಲ್ ಲೆಟರಲ್ಲಿ ಬರೀರಿ. ಸ್ಮಾಲ್ ಲೆಟರಲ್ಲಿ ಬರೆದ್ಬಿಟ್ಟು ಅದಕ್ಕೆ ಗ್ಯಾಪ್ ಕೊಡಬೇಡಿ. ಗ್ಯಾಪ್ ಕೊಡದೆ ನೀವು ಅದನ್ನು ಇಡಬೇಕಾಗುತ್ತೆ. ಅದರ ಕಲರ್ ಬಂದುಬಿಟ್ಟು ನೀವು ಯೆಲ್ಲೋ ಆ್ಯಂಡ್ ಬ್ಲ್ಯಾಕಲ್ಲಿ ಇಡಿ. ಯೆಲ್ಲೋ ಬಂದುಬಿಟ್ಟು ಅದರ ಕಲರ್ ಆ್ಯಂಡ್ ಬ್ಲ್ಯಾಕ್ ಬಂದುಬಿಟ್ಟು ಅದರ ಶೇಡ್ಸ್. ಈ ಥರ ಬಂದುಬಿಟ್ಟು ನೀವು ಬ್ಲ್ಯಾಕಲ್ಲಿ ಇಡಿ. ನಿಮಗೆ ಯಾವ ಫಾಂಟ್ ಬೇಕು ನೋಡಿ ಆ ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ನಾನು ಇಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಅದನ್ನು ಅಷ್ಟೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಮೇಜ್ ಎಲ್ಲಿ ತನಕ ಇದೆ ಅಲ್ಲಿ ತನಕನೂ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ವಿಡಿಯೋ ಬಂದುಬಿಟ್ಟು ರೆಡಿ ಆಗಿದೆ. ನಾನು ಸೇವ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಬಂದುಬಿಟ್ಟು. ಸೊ ಓಕೆನಾ, ಇದು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಲ್ಲಿ ವಿಡಿಯೋನ ಹಾಕ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಅನ್ನೋಂಥದ್ದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ನಿಮಗೆ ಅಂದರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.